ರಾಜ್ಯಸಭೆಯಲ್ಲಿ 3 ಸೀಟು ಗೆದ್ದು ಬೀಗಿದೆ ಕಾಂಗ್ರೆಸ್. ನಂಬರ್ ಗೇಮ್ ಅಂತ ದೋಸ್ತುಗಳಿಗೆ ಮುಖಭಂಗ ಆಗಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯವನ್ನ ಸಾಧಿಸಿರೋದು. ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಬೇರಿಯನ್ನ ಸಾಧಿಸಿದ್ದು. ಅಜಯ್ ಮಕೇನ್ ಗೆಲುವು, ಚಂದ್ರಶೇಖರ್ ಗೆಲುವು, ನಾಸೀರ್ ಹುಸೇನ್ ಗೆಲುವು. ಇತ್ತ ಬಾಂಡಾ ಗೆದ್ರೆ ಉಪೇಂದ್ರ ರೆಡ್ಡಿ ಸೋಲು. 5ನೇ ಅಭ್ಯರ್ಥಿ ಅಂತ ಏನು ಕೊನೆ ಕ್ಷಣದಲ್ಲಿ ನಂಬರ್ ಗೇಮ್ ಅಂತ ಹೇಳಿ ಇಳಿಸಿದ್ರು. ಭಾರಿ ಮುಖಭಂಗ ಆಗಿದೆ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯವನ್ನ ಸಾಧಿಸಿದೆ. ಅಂದ್ಕೊಂಡಿದ್ರು ತಲೆ ಕೆಳಗಾಗತ್ತೆ, ಕ್ರಾಸ್ ವೋಟಿಂಗ್ ಆಗತ್ತೆ. ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಜನ ಅಸಮಾಧಾನಿತರಿದ್ದಾರೆ, ಅವರೆಲ್ಲರೂ ಕೂಡ ಬಿಜೆಪಿಗೆ ಬರ್ತಾರೆ ಅಂತ. ಅದೆಲ್ಲವೂ ಕೂಡ ಒಂದು ಕಡೆ ತಲೆ ಕೆಳಗೆ ಆಗೋಯ್ತು. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯವನ್ನ ಸಾಧಿಸುವ ಮುಖಾಂತರ. ಸೊ ನೋಡಿ, 4ಕ್ಕೆ 3 ಕಾಂಗ್ರೆಸ್, 1 ಬಿಜೆಪಿ. 47 ಮತ ಬಂದಿದೆ ಅಜಯ್ ಮಕೇನ್. ಹೈಕಮಾಂಡ್ ಅಭ್ಯರ್ಥಿ ನಾಸೀರ್ ಹುಸೇನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ 47 ಮತವನ್ನ ಪಡೆದುಕೊಂಡು ಗೆಲುವು. 45 ಮತ ಬೇಕಾಗಿತ್ತು, ಇಲ್ಲಿ 47 ಬಂದಿದೆ. ಇನ್ನ ಜಿಸಿ ಚಂದ್ರಶೇಖರ್ ಅವರಿಗೆ 45 ಮತಗಳು ಬೇಕಿತ್ತು, 45 ಮತಗಳನ್ನ ಪಡೆದುಕೊಂಡಿದ್ದಾರೆ. ಇಲ್ಲಿ 2 ಅಜಯ್ ಮಕೇನ್ ಹಾಗೆ ಚಂದ್ರಶೇಖರ್ ಎಕ್ಸ್ಟ್ರಾ 2 ಮತಗಳನ್ನ ಪಡೆದುಕೊಂಡಿರೋದು. ಇನ್ನ ನಾರಾಯಣ ಬಾಂಡಾಗೆ 48 ಮತ ಬಂದಿದೆ, ಅವರು ಗೆಲುವನ್ನ ಪಡೆದುಕೊಂಡಿದ್ದಾರೆ. ಇತ್ತ 36 ಮತಗಳನ್ನ ಪಡೆದುಕೊಂಡು ಕುಪೇಂದ್ರ ರೆಡ್ಡಿ ಸೋಲನ್ನ ಅನುಭವಿಸಿದ್ರು. ಕೊನೆ ಕ್ಷಣದ ಅಭ್ಯರ್ಥಿಯಲ್ಲೋ ಎನ್ಡಿಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರೇ ಗೆದ್ದು ಬಿಡ್ತಾರೆ. ಕೊನೆ ಕ್ಷಣದಲ್ಲಿ ಮೋಸ್ಟ್ಲಿ ಬಾಂಡಾ ಸೋಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಶುರು ಆಗಿಬಿಟ್ಟಿತ್ತು. ಬಟ್ ಕೊನೆ ಕ್ಷಣದಲ್ಲಿ ಆದ ಒಂದು ಮ್ಯಾಜಿಕ್ ನೋಡಿ, 48 ಮತಗಳು. ಅಂದ್ರೆ ಈ ಎಲ್ಲ ಅಭ್ಯರ್ಥಿಗಳಿಗಿಂತ ಹೆಚ್ಚಾಗಿ ಬಾಂಡಾಗೆ ಮತಗಳು ಬಂದಿದೆ. ಬಟ್ ಇಲ್ಲಿ ಬೇಕಾಗಿದ್ದ 45 ಮತ ಆಗಿರೋದ್ರಿಂದಾಗಿ ಕಾಂಗ್ರೆಸ್ ಈಸಿಯಾಗಿ ತನ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡಿದೆ. ಇಲ್ಲಿ ಜನಾರ್ದನ್ ರೆಡ್ಡಿ ನಿನ್ನೆ ಒಂಥರ ನಾವು ಗಮನಿಸಿದ್ರೆ ಎಲ್ಲ ಆತ್ಮಸಾಕ್ಷಿ ಮತಗಳು ಅಂತ ಹೋಗ್ಬಿಟ್ಟಿದ್ರು, ಅದಕ್ಕೆ ಓಲೈಕೆ ಆಗ್ಬಿಟ್ಟಿದ್ರು. ನಮ್ಮ ಆತ್ಮಸಾಕ್ಷಿಗೆ ಯಾವ ಮತ ಬೇಕು ನಾವು ಆ ಮತವನ್ನ ಹಾಕ್ತೀವಿ ಅಂತ. ಇಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದ್ರಿಂದಾಗಿ ಬಹುತೇಕ ಎಲ್ಲ ಏನು ಪಕ್ಷೇತರರು ಕೂಡ ಅವ್ರಿಗೆ ಸಪೋರ್ಟ್ ಅನ್ನ ಮಾಡಿದ್ರು ಅಂತ. ಯಾಕಂದ್ರೆ ಅನುದಾನದ ವಿಚಾರ ಇಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಅನುದಾನ ಬೇಕು ಅಂತಂದ್ರೆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥ ಕುರಿತು. ಸೊ ಹಾಗಾಗಿ ಇಲ್ಲಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಇನ್ನು ಪ್ರಪ್ರಥಮ ಬಾರಿಗೆ ನಿನ್ನೆ ಆರಂಭವಾದ 1-2 ಗಂಟೆಯ ಒಳಗಡೆನೆ ಅನ್ಸುತ್ತೆ ಎಸ್ ಟಿ ಸೋಮಶೇಖರ್ ಅವರು ಬರ್ತಾರೆ. ಸಾಕಷ್ಟು ವಾಗ್ಬಾಣವನ್ನ ನಡೆಸಿ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ಗೆ ಅವರು ತಮ್ಮ ಮತವನ್ನ ಹಾಕ್ತಾರೆ. ಈ ಮೂಲಕ ಭಾರಿ ಮುಖಭಂಗ ಅಂತೂ ಆಗಿದೆ ಅಂತ ಹೇಳ್ಬೋದು. ಒಂದ್ ರೀತಿ ಮುಜುಗರಕ್ಕೂ ಕೂಡ ಈಡಾಯ್ತು ದೋಸ್ತಿಗಳು. ಯಾಕಂದ್ರೆ ಶತಾಯಗತಾಯ ನಾವು ಗೆಲ್ತೀವಿ ಅನ್ನುವಂಥ ಪ್ಲಾನ್ ನಲ್ಲೇ ಅವರು ಇದ್ರು. ಸೊ ಕೊನೆ ಕ್ಷಣದಲ್ಲಿ ಆದ ಬದಲಾವಣೆಯಿಂದಾಗಿ ಒಂದಷ್ಟು ಬದಲಾವಣೆಗಳು, ಹೆಬ್ಬಾರ್ ನೋಡಿ ಬರಲೇ ಇಲ್ಲ, ಅವರು ಮತ ಹಾಕಲಿಕ್ಕೆ ಬರಲಿಲ್ಲ. ಈ ರೀತಿ ಅಸಮಾಧಾನ ಸಾಕಷ್ಟು ಬಿಜೆಪಿಯಲ್ಲಿ ಇತ್ತು. ಸೊ 3 ಸೀಟುಗಳನ್ನ ಕೊನೆಗೂ ಕೂಡ ಕಾಂಗ್ರೆಸ್ ಗೆದ್ದು ಬೀಗಿದೆ ಅಂತಾನೆ ಹೇಳಬಹುದು.